ಅರಸೀಕೆರೆ ಎತ್ತಿನೊಳೆ ಏನಂತ ಹೇಳಿದ್ರು ಸ್ವಾಮಿ ನೀವು? ಎತ್ತಿನೊಳೆ ನೀರು ಬಂದ್ರೆ ತಲೆ ಬೋಳಿಸ್ಕೊಳ್ತೀನಿ ಅಂತ ಹೇಳಿದ್ರಲ್ಲ, ಬಲ್ಲಿ ಮುಂದಿನ ಜೂನ್ ತಿಂಗಳಲ್ಲಿ ಆ ಆರ್ನಳ್ಳಿ ಕೆರೆಯಿಂದ 22 ಕೆರೆ ಕಸ್ಬಾರು ತುಂಬುತ್ತವೆ, ಆವಾಗ ನೋಡ್ಕೊಂಡು ಹೋಗಿರಂತೆ. ಕಣ್ಕಟ್ಟೆ ಹೋಗ್ಲಿ ಬರೋದೇ ಇಲ್ಲ ಅಂತ ಹೇಳಿದ್ರಲ್ಲ, ಇವತ್ತು ಈ ಸಾರಿ 8 ಕೆರೆಗೆ ಬಾಗಣ ಹರಿಸ್ತಿದ್ವಿ, ಇನ್ನು ಮುಂದೆ 3 ಕೆರೆಗೆ ಬಾಗಣ ಹರಿಸ್ತೀವಿ. ಬಾಣವಾರ್ಗೂ ತಂದಿದ್ದೇವೆ, ಗಣಸಿ ಹೋಬ್ಳಿಗೂ ತಂದಿದ್ದೇವೆ. ಗಣಸಿ ಹೋಬ್ಳಿಗೂ ನೀವು ಕೊಡ್ಲಿಲ್ಲ, ಪಕ್ಕದಲಾಶ್ ತಗೊಂಡೋದ್ರಿ, ಗಣಸಿ ಹೋಬ್ಳಿ ಮಾರ್ತ್ರಿ. ನೀವು ಒಳನಶಿಪುರವೇ ನೋಡ್ಕೊಂಡು ಕೂತ್ಕೊಂಡ್ರಿ. ಇದೇ ನಮಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ರ? ಎಲ್ಲ ರಾಜಕೀಯ ಗೊತ್ತಿದೆ, ಇದು ಮಾಡಕ್ ಹೋಗ್ಬೇಡಿ. ರಾಜಕೀಯ ಮಾಡಿ ಎಲೆಕ್ಷನ್ ಬಂದ್ರಿ, ಹೈಕಮಾಂಡ್ ಯಾಕೆ ಬಂದ್ರಿ, ನಿಂತ್ಕೊಳ್ರಿ. ಯಾರು ಮನದ್ರಿ? ಜನ ತೀರ್ಮಾನ ಮಾಡ್ತಾರೆ. ಈ ಅರಸೀಕೆರೆ ಕ್ಷೇತ್ರ ಜನ ಪ್ರಬುದ್ಧರಾಗಿದ್ದಾರೆ. ಈಗ ರಾಜಕಾರಣದ ಇತಿಹಾಸ ಕಲ್ತಿದ್ದಾರೆ, ಮಾಡ್ತಾರೆ. ಹಿಂದಿನಂಗೆ ಏನು ಓಟ್ ಹಾಕ್ತಾರೆ ಅಂತ ತಿಳ್ಕೊಬೇಡಿ. ನೀವು ಬನ್ನಿ ರಾಜಕಾರಣ ಮಾಡಿ, ಅದನ್ನ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಸಿದ್ದರಾಮಣ್ಣ ಮಾಡಿಕೊಟ್ಟಿರೋದು. ಸಿದ್ದರಾಮಣ್ಣಗೆ ನಾನು ಅದಕ್ಕೋಸ್ಕರನೇ ಅಣ್ಣ ನೀನು ಮುಖ್ಯಮಂತ್ರಿ ಆಗದಾದ್ರೆ ನಾನು ಬರ್ತೀನಿ ಅಂತ ಹೇಳಿದ್ದೆ. ಒಂದು. ಎರಡನೇದು, ನಾನು ನಿಮ್ಮನ್ನ ಬಿಟ್ಟು ಹೋಗ್ಬೇಕಾದ್ರೆ ಇಲ್ಲಿ ಇದೊಂದು ಸ್ಥಳ ಅರಸೀಕೆರೆಗೆ ಪವಿತ್ರವಾದ ಸ್ಥಳ. ನನಗೇನು ಹೇಳಿದ್ರಿ? ನಾನು ಕೇಳಿದ್ದೇನು? ನಮಗೆ MLC ಕೊಟ್ಟಿಲ್ಲ ಇತಿಹಾಸದಲ್ಲಿ, ಅರಸೀಕೆರೆನಲ್ಲಿ MLC ಆಗಿಲ್ಲ. ಒಂದು MLCನ ನಮಗೆ ಕೊಡ್ಲೇಬೇಕು ಈ ಸರಿಯ ಲೋಕಲ್ ಬಾಡಿನಲ್ಲಿ ಗೆಲ್ಲಿಸ್ಕೊಂಬರೋ ಜವಾಬ್ದಾರಿ ನಂದು ಅಂತ ಹೇಳಿದಾಗ ನೀವೇನ್ ಹೇಳಿದ್ರಿ? ಆಯ್ತಪ್ಪ ಯಾರನ್ನಾರು ನೋಡಿ ಕೊಡೋಣ ಅಂತ ಹೇಳಿದ್ರಿ, ಯಾರನ್ನಾರು ಹಿಂದುಳಿದ ವರ್ಗಕ್ಕೆ ಕೊಡೋಣ ಅಂತ ಹೇಳಿದ್ರಿ. ಸಿದ್ದರಾಮಯ್ಯನವ್ರು ಕಾಂಗ್ರೆಸ್ ನಲ್ಲಿದ್ದಾರೆ, ಅವ್ರು ಹಿಂದುಳಿದವ್ರದ್ದು ಓಟ್ ತಗೋಬೇಕು ನಾವು ಜಿಲ್ಲೆಯಲ್ಲಿ ಅಂದ್ರೆ ಒಬ್ರಿಗೆ ಕೊಡೋಣ, ನೀನು ನೋಡು ಕ್ಯಾಂಡಿಡೇಟ್ ಅಂದ್ರಿ. ನಾನು ಬಂದು ಬಿಳಿ ಚೌಡಯ್ಯನವ್ರಿಗೆ ಹೇಳಿದೆ, ಚೌಡಯ್ಯನವರೇ ಈ ರೀತಿ ಹೇಳಿದ್ದಾರೆ, ನೀವು ತಯಾರಾಗಬೇಕು. ನೀವು ಯಾರನ್ನ ನೀವೇ ತಯಾರಾಗಿ, ನಿಮ್ಮ ಸಮಾಜದಲ್ಲಿ ನೀವೇ ಹಿರಿಯರಿದ್ದೀರಿ, ನೀವು ಸರಿಸಿ. MLC ನಾನು ಸೋತಿದ್ದೀರಿ ಅಂತ ಹೇಳಿದೆ. ಸೋತಾದ್ಮೇಲೆ ಅವ್ರನ್ನ ಹೇಳ್ದೆ. ಆಮೇಲೆ ಯಾರಿಗೆ ಕೊಟ್ರಿ? ಯಾರಿಗೆ ಕೊಟ್ರಿ ಹೇಳಿ? ನಮ್ಮನ್ನ ಸಭೆಗೆ ಕರೀಲಿಲ್ಲ, ಸಭೆ ಕರೀಲಿಲ್ಲ, ತಗೊಂಡೋಗಿ ಮಗನಿಗೆ ಸೀಟ್ ಕೊಟ್ರಿ. ನಾನು ಹೇಳಿದೆ, ನಿಮ್ಮ ಮಗನ್ ಗೆಲ್ಲಿಸ್ತೀವಿ ಸರಿಯಾ, ಮುಗಿತು ನಮ್ಮ ಋಣ. ನಾನು ಇನ್ನು ಮುಂದೆ ನಿಮ್ಮ ಪಕ್ಷದಲ್ಲಿ ಕ್ಯಾಂಡಿಡೇಟ್ ಆಗಲ್ಲ, ನಾನು ಯಾವುದೇ ಕಾರಣದಿಂದ ಇರಲ್ಲ ಅಂತೇಳಿ ಅವತ್ತೇ ಹೇಳ್ಬೇಕಿತ್ತು ಸಭೆಯಲ್ಲಿ, ಬಹಿರಂಗವಾಗಿ ಇಂಥ ಸಭೆಯಲ್ಲಿ ಹೇಳಿ ಬಂದಿದ್ದೀನಿ. ಏನ್ ಕದ್ದು ಮಿಚ್ಚಿ ಹೋಗಿಲ್ಲ ನಾನು ಕಾಂಗ್ರೆಸ್ಗೆ. ಹೌದು, ಅವತ್ತು ಕೊಟ್ಟಿದ್ರೆ ಮತ್ತೆ ಹೇಳಿದ್ರು, ಮತ್ತೆ ರಾಜ್ಯ ಸಂಧಾನಕ್ಕೆ ಇದೇ ಪ್ರಜ್ವಲ್ ಬಂದು ನಮ್ಮ ಹತ್ರ ಚೌಡಯ್ಯನವ್ರ ಹತ್ರ ರಾಜ್ಯ ಸಂಧಾನ ಮಾಡ್ಕೊಂಡು ನಾನು ಕೊಡಿಸ್ತೀನಿ MLCನ, ಅಲ್ಲಿ ವಿಧಾನಸಭೆನಲ್ಲಿ ಕೊಡಿಸ್ತೀನಿ ಅಂತ. ಆಯ್ತು ಕೊಡ್ಸು, ನಾನು ಇಲ್ಲೇ ಇರ್ತೀನಿ, ನಾನು ನೀವ್ ಹೇಳ್ದಂಗೆ ಕೇಳ್ತೀನಿ ಅಂದೆ. ಇಲ್ಲಿಂದ 150ರಿಂದ 200 ಜನ ಇವರೆಲ್ಲ ಹೋಗಿದ್ರು, ನಮ್ಮ ಶೇಖರಣ್ಣ ಇವರು ಎಲ್ಲರೂ ಹೋಗಿದ್ರು. ಹೋದಾಗ ಕೊಟ್ರ MLCಯ? ಯಾರಿಗೆ ಕೊಟ್ರಿ? ಬರೀ ನೀವು ನಿಮ್ಮ ಮನೆ ನಿಮ್ಮ ಅಂತೆನ ನೀವೇ ಮಾಡ್ಕೊಂಡು ಹೋಗ್ರಿ. ಹಾಸನ ಜಿಲ್ಲೆಯಲ್ಲಿ ಯಾರು ಏನೋ ಆಗತ್ತೆ. ಅದಕ್ಕೆ ನಾವು ನೋಡ್ಕೊಂಡೆ ಮಾಡಿದ್ವಿ. ಈಗ ಪಾಪ ಶೀಟ್ ಕೊಟ್ಬಿಟ್ರಂತೆ, ತಪ್ಪಿಸ್ಬಿಟ್ರು. ಯಾರು ನಮಗೆ ಯಾರು ನಿಲ್ಲರಿದ್ದಾರೆ, ಕೇಳಕ್ ಬರೋರು ಯಾರಿದ್ದಾರೆ? B.Pharm ಅವತ್ತು ಕ್ಷೇತ್ರ ವಿಂಗಡಣೆ ಆದಾಗ ಯಾರೂ ನಿಮ್ಮ ಹತ್ರ ಪಕ್ಷದಲ್ಲಿ ಬಂದು ಸೀಟ್ ಕೇಳಲಿಲ್ಲ. ನಾನೇ ಬಂಡದ ಇದೆ ಮಾಡಿ ಅದೇನೋ ಬಂದೆ ಈಸ್ಕೊಂಡು, ಅಯ್ಯೋ 14 ಕೋಟಿ ಸೋತಿದ್ದೀನಿ, ಇದೊಂದು ಸರಿ ಅದೇನೋ ನಾನು ಹಣೆ ಬರ ಟೆಸ್ಟ್ ಮಾಡೋಣ ಅಂತ ಹೇಳಿ ನಾನಾಗಿ ಬಂದೆ. ಜನ ಅದೇನೋ ಆ ಒಂದು ನನ್ನ ಇದೋ ಏನೋ ಕೊಟ್ಟರು ಓಟ, ಆ ನಿಮ್ಮ ಆಶೀರ್ವಾದ, ಅದಕ್ಕೆ ಆಗಲು ರಾತ್ರಿ ದುಡಿತಾ ಇದ್ದೀನಿ. ಸಿದ್ದರಾಮಣ್ಣವರು ಸ್ವಲ್ಪ ಇದಾಗಿ ಮಾತಾಡ್ತಾರೆ ಅಂದ್ರೆ ಅದರಲ್ಲಿ ಅಂಶ ಇರುತ್ತೆ. ನಾನು ಸ್ವಲ್ಪ ಒರಟಾಗಿ ಮೊದಲಿಂದ ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ನಾನೀಗ ಅದನ್ನೇ ಈಗ ನಮ್ಮ ಮನೇಲಿ ಹೇಳಿದೆ, ಯಾರೋ ಬಂದು ಏನೋ ಹೇಳ್ತಾನೆ ವಾಯತ್ತಾಗಿ ಅಂತೀನಿ, ಅದನ್ನ ಬೈದ್ರು ಅಂತ ಹೇಳಿ ಒಬ್ಬಿಸ್ಕೊಂಡು ತಿರ್ಗೋದಿಲ್ಲ. ಇಲ್ಲ, ಅದರಲ್ಲಿ ಆ ನನ್ನ ನುಡಿಲಿ ಆತ್ಮೀಯತೆ ಇರುತ್ತೆ, ಆ ಬಾಂಧವ್ಯ ಇರುತ್ತೆ. ನಾನು ಯಾವ ರೀತಿ ಮಾತಾಡಿದ್ರು ನನ್ನ ಹತ್ರ ಬಾಂಧವ್ಯ ಇರುತ್ತೆ. ಹೊರಗೊಂದು ಒಳಗೊಂದು, ಅವನಿಗೊಂದು ಇವನಿಗೊಂದು ಅಲ್ಲೊಂದು ಹೇಳೋದು ಇದಿಲ್ಲ. ಏನಿದ್ರು ನೇರವಾಗಿ ನಾನು ಹೇಳ್ತೀನಿ. ಅದನ್ನ ನೀವು ಈ ಜಲಮದಲ್ಲಿ ಅರಸೀಕೆರೆಯಲ್ಲಿ ಅದು ಬನ್ನಿ, ಅದು ಈಗ ಬೇಡ. ಅಖಾಡಕ್ಕೆ ಇನ್ನು 2.5 ವರ್ಷ ಐತೆ. ಆ 2.5 ವರ್ಷ ಕಾಲದಲ್ಲಿ ಅಖಾಡ ನೋಡೋಣ, ಅಖಾಡದಲ್ಲಿ ಏನಾಗುತ್ತೋ ಅದಾಗಲಿ. ಆದ್ರೆ ಸಿದ್ದರಾಮಣ್ಣನ ನಾಯಕತ್ವ ಇರೋವರೆಗೂ ಸಿದ್ದರಾಮಣ್ಣ